10 ಮತ್ತು 11ನೇ ತಾರೀಕು ಮಧ್ಯದಲ್ಲಿ ನಮ್ಮ ಮಹಾಲಿಂಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿಯಲ್ಲಿ ಒಂದು ಡಕಾಯಿಟಿ ಕೇಸ್ ರಿಜಿಸ್ಟರ್ ಹಾಕಿದ್ದು. ಆ ಡಕಾಯಿಟಿ ಯಾವ ರೀತಿ ಆಗಿದೆ ಅಂದರೆ, ಒಂದು ಅಕ್ಕಿದು ಟ್ರಕ್ ಹೋಗ್ತಾ ಇತ್ತು ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ MH09CU 8190 ಗಂಗಾವತಿಯಿಂದ ಕೋಲ್ಹಾಪುರ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು. ಅದರಲ್ಲಿ ಸುಮಾರು 25 ಟನ್ ಅಕ್ಕಿ ಇತ್ತು. 6,12,500 ವ್ಯಾಲ್ಯೂದು. ಹೋಗುವಾಗ ಇವರು ನಮ್ಮ ಲಿಮಿಟಲ್ಲಿ ಸೈದಾಪುರ್ ಕ್ರಾಸ್, ಮಹಾಲಿಂಗ್ಪುರ್ ಸ್ಟೇಷನ್ ಲಿಮಿಟಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದು ಜಾಗ ಇದೆ. ಅಲ್ಲಿ 2 ಗಾಡಿ ಈ ಅಕ್ಕಿ ಟ್ರಕ್ಗೆ ಫಾಲೋ ಮಾಡ್ತಾರೆ. ಈ 2 ಗಾಡಿ ಅಂದರೆ ಇನೋವಾ ಕಾರ್ ಮತ್ತು ಗ್ರೇ ಕಲರ್ ಇನೋವಾ ಕಾರ್ ಮತ್ತು ವೈಟ್ ಕಲರ್ ಸ್ಕಾರ್ಪಿಯೋ. ಪ್ರತಿಯೊಂದು ಗಾಡಿಯಲ್ಲಿ 4 ಜನ. ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ ಮತ್ತು ಇವರಿಗೆ ಮಾಹಿತಿ ಇರುತ್ತೆ. ಒಬ್ಬ ಇನ್ಫಾರ್ಮೆಂಟ್ ಇವರಿಗೆ ಹೇಳ್ತಾ ಇರ್ತಾರೆ, ಈ ಥರ ಒಂದು ಟ್ರಕ್ ಬರ್ತಾ ಇದೆ, ಬಾಗಲಕೋಟೆ ಸೈಡಿಂದ ಬರ್ತಾ ಇದೆ. ಅವರು ಮುದೋಲಲ್ಲಿ ಸೇರಿಸ್ಬಿಟ್ಟು ಮತ್ತೆ ಅವರಿಗೆ ಮಹಾಲಿಂಗ್ಪುರ ತನಕ ಫಾಲೋ ಮಾಡ್ತಾರೆ. ಸುಮಾರು 10-10:15 ತನಕ ಆಗುತ್ತೆ. ಅಲ್ಲಿ ಡ್ರೈವರ್ಗೆ ಅಲ್ಲಿ ಸೈದಾಪುರ್ ಕ್ರಾಸ್ನ ಸ್ವಲ್ಪ ಮುಂದೆ ಇಳಿಸ್ಬಿಟ್ಟು, ಡ್ರೈವರ್ ಒಬ್ಬನೇ ಇದ್ದ ಆ ಟ್ರಕ್ಕಲ್ಲಿ ಇಳಿಸ್ಬಿಟ್ಟು, ಆ ಡ್ರೈವರ್ಗೆ ಕಣ್ಣಲ್ಲಿ ಒಂದು ಪಟ್ಟಿ ಕಟ್ಬಿಟ್ಟು ಅವನ ಗಾಡಿಯಲ್ಲಿ ಸೇರಿಸ್ಬಿಟ್ಟು ಇನ್ನೊಬ್ಬ ಗಾಡಿಯಲ್ಲಿ ಇರುವ ಆ ಟ್ರಕ್ಗೆ ಅಥಣಿ ಲಿಮಿಟ್ಸಲ್ಲಿ ಒಂದು ರೈಸ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ತನಕ ಡ್ರೈವ್ ಮಾಡ್ತಾರೆ. ರಾತ್ರಿನೇ ಡ್ರೈವ್ ಮಾಡ್ತಾರೆ. ಅಲ್ಲಿ ಆ ಫ್ಯಾಕ್ಟ್ರಿ ಮಾಲೀಕ ಅವರಿಗೆ ನಂಬಿಸ್ಬಿಟ್ಟು ಇದು ನಮ್ಮ ಅಕ್ಕಿ ಇದೆ ಅಂತ ಸೇಲ್ ಮಾಡ್ತಾರೆ, ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಮತ್ತೆ ವಾಪಸ್ ಕರ್ಕೊಂಬರುವಾಗ ಇವರಿಗೆ ಡ್ರೈವರ್ಗೆ ಒಂದು ಕಡೆ ಕಾಗವಾಡ ಲಿಮಿಟಲ್ಲಿ ಡ್ರೈವರ್ಗೆ ಮತ್ತು ಆ ಖಾಲಿ ಟ್ರಕ್ಗೆ ಒಂದು ಕಡೆ ಮತ್ತು ಅದಕ್ಕಿಂತ 100-150 ಮೀಟರ್ ದೂರ ರಾತ್ರಿನೇ ಡ್ರೈವರ್ಗೆ ಒಂದು ಕಡೆ ಬಿಡ್ತಾರೆ. ನಮ್ಮಲ್ಲಿ ಇದು 17/1/2026ಗೆ FIR ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆದ ನಂತರ ನಮ್ಮ ಪೊಲೀಸ್, ನಮ್ಮ CPI ಬನ್ಹಟ್ಟಿ HR ಪಾಟೀಲ್ ಅವರ ನೇತೃತ್ವದಲ್ಲಿ ಮಲ್ಟಿಪಲ್ ಟೀಮ್ ಫಾರ್ಮ್ ಆಯಿತು. ಮಾಲಿಂಗ್ಪುರ್ PSI ಒಂದು ಟೀಮ್ಗೆ ಹೆಡ್ ಮಾಡಿದರು, ತೆರದಾಲ್ PSI ಇನ್ನೊಂದು ಟೀಮ್ಗೆ ಹೆಡ್ ಮಾಡಿದರು. ಅವರು CCTV ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು, ಮತ್ತು ಇವರು ಡ್ರೈವರ್ಗೆ ಸ್ವಲ್ಪ ಮಾಹಿತಿ ಇತ್ತು. ಇನೋವಾ ವೆಹಿಕಲ್ ಮೇಲೆ SK ಅಂತ ಒಂದು 2 ಶಬ್ದ ಇದೆ, ಅದ್ರ ಮೇಲೆ ಅವರು ಡಿಟೆಕ್ಟ್ ಮಾಡಿದರು. ಇಮಿಡಿಯೇಟ್ಲಿ ನಮಗೆ 21/10/2026ಗೆ ಇನೋವಾ ವೆಹಿಕಲ್ ಜೊತೆಗೆ ಆ ವೆಹಿಕಲ್ ಆರೋಪಿ ಯಾರಿದ್ದಾರೆ 4 ಜನ. ಸಂಜು ವಿಠಲ್ ಕಾಡ್ಗೋಲ್ 28 ವಯಸ್ಸು, ರೆಸಿಡೆಂಟ್ ಜಮಖಂಡಿ. ಸಂಗಮೇಶ್ ಅರ್ಜುನ್ ಕಾಂಬ್ಲೆ 39 ಇಯರ್ಸ್, ಮೈಗೂರ್ ವಾಸ. ವಿಶ್ವನಾಥ್ ಏಜ್ 29. ಸಂತೋಷ್ ಯಮನಪ್ಪ ಕಾಂಬ್ಲೆ ಏಜ್ 31, ಜಮಖಂಡಿ ವಾಸ. ಸೊ ನಮಗೆ ಇನೋವಾ ವೆಹಿಕಲ್ ಮತ್ತು ಈ 4 ಜನ ನಮಗೆ ಇಮಿಡಿಯೇಟ್ಲಿ ಸಿಕ್ಕಿದ್ರು. ಇವರಿಗೆ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಈ ಕೇಸಲ್ಲಿ ಮಾಸ್ಟರ್ ಮೈಂಡ್ ಬಿಜಾಪುರ್ದು ಟೀಮ್ ಇದೆ. ಅವನದು ಹೆಸರು ಜಾಕೀರ್, ಸನ್ ಆಫ್ ಗಫೂರ್ ಶಾ, ವಯಸ್ಸು 26 ವರ್ಷ. ಅವ್ರ ಜೊತೆಗೆ ಇನ್ನೂ 3-4 ಜನ ಹುಡುಗರು ಅಂತ ಫಸ್ಟ್ ಅವರೇ ಪ್ಲಾನ್ ಮಾಡಿದ್ದಾರೆ. ಅವನು ಆ 4 ಜನ ಸ್ಕಾರ್ಪಿಯೋಲ್ಲಿ ಯಾರಿದ್ರು ಸೇಮ್ ಆಫೆನ್ಸ್ ಬಿಜಾಪುರಲ್ಲಿ ಕೂಡ ಒಂದು ಕಡೆ ಮಾಡಿದ್ದಾರೆ. ಇದೇ ರೀತಿ ಇದೇ ಮೋಡಸ್ ಆಪರೆಂಡಿಯಿಂದ ಒಂದು ಗಾಡಿಗೆ ಹೋಗ್ತಾರೆ, ಒಂದು ಗಾಡಿ ಡ್ರೈವರ್ಗೆ ಇಳಿಸ್ಬಿಟ್ಟು ಆ ಅಕ್ಕಿ ಬೇರೆ ಕಡೆ ಮಹಾರಾಷ್ಟ್ರ ಕಡೆ ಡಿಸ್ಪೋಸ್ ಮಾಡಿದ್ದಾರೆ. ಸೇಮ್ ಮೋಡಸ್ ಆಪರೆಂಡಿನ ನಮ್ಮಲ್ಲಿ ಕೂಡ ಮಾಡಿದ್ದಾರೆ. ಸೊ ಈ ಥರ ಮತ್ತೆ ಮಾಹಿತಿ ಕಲೆಕ್ಟ್ ಆದ ನಂತರ ಈ 4 ಜನಕ್ಕೆ ಕೂಡ ನಾವು 24 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಈಗಾಗಲೇ ಟೋಟಲ್ 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇನೋವಾ ಅಲ್ಲಿ ಮೇನ್ ಪರ್ಸನ್ ಸಂಜು ವಿಠಲ್ ಕಾಡ್ಕೋಲ್ ಪ್ಲಸ್ 3 ಮೆಂಬರ್ಸ್, ಸ್ಕಾರ್ಪಿಯೋ ಅಲ್ಲಿ ಮೇನ್ ಪರ್ಸನ್ ಜಾಕೀರ್ ಹುಸೇನ್ ಪ್ಲಸ್ 3 ಮೆಂಬರ್ಸ್. ಇದರಲ್ಲಿ ಇನ್ನೊಬ್ಬ ಪರ್ಸನ್ ಸಾದಿಕ್ ಅಂತ ಇದ್ದರು, ಅವ್ರ ಬ್ರದರ್ ಜಾಕೀರ್ದು ನಮಗೆ ಇನ್ನೂ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಮತ್ತು ಈ ಇನ್ನೊಬ್ಬ ಪರ್ಸನ್ ಖಾಜಾ ಅಮೀನ್, ಯಾರು ಗಾಡಿಯಲ್ಲಿ ಇಲ್ಲ ಬಟ್ ಈ ನಮ್ಮಲ್ಲಿ ಇರುವ ಅಕ್ಕಿ ಟ್ರಕ್ ಮೂವ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದು, ಅವರಿಗೆ ಬಿಜಾಪುರ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ಸುಮಾರು ನಾವು 3,80,000 3,90,000 ಮತ್ತು 2 ವೆಹಿಕಲ್, ಒಂದು ಇನೋವಾ ವೆಹಿಕಲ್ ಮತ್ತು ಸ್ಕಾರ್ಪಿಯೋ ನಾವು ಸೀಸ್ ಮಾಡಿದ್ದೀವಿ. ಇವರು ಡಿಸ್ಪೋಸ್ ಮಾಡುವಾಗ ಇರೋ ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ 5 to 6 lakhsಲ್ಲಿ ಡಿಸ್ಪೋಸ್ ಮಾಡಿದರು. ಇಮಿಡಿಯೇಟ್ಲಿ ಆಫೆನ್ಸ್ ಆದ ನಂತರ ಇವರು ಬೇರೆ ಕಡೆ ಡಿಸ್ಪೋಸ್ ಆಯಿತು. ಕೆಲವು ಅಮೌಂಟ್ ಇವರು ಖರ್ಚು ಮಾಡಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಇವರಿಗೆ CDR ಬೇಸಿಸ್ ಮೇಲೆ ನಮಗೆ ಇವರು ಸಿಕ್ಕಲಿಲ್ಲ. ನಮಗೆ ಆರೋಪಿದು ಐಡೆಂಟಿಟಿ ಇನಿಷಿಯಲಿ ಗೊತ್ತಾಯಿತು. ಇವರು ಇನೋವಾ ಅಲ್ಲಿ ಇರುವ ಆರೋಪಿ ಇಂಟ್ರೋಗೇಷನ್ ಆದ ನಂತರ ನಮಗೆ ಬೇರೆ ಕಡೆ ಜಾಕೀರ್ ಯಾರಿದ್ದಾರೆ ನಮಗೆ ಇಮಿಡಿಯೇಟ್ಲಿ ಗೊತ್ತಾಯಿತು. ಜಾಕೀರ್ದು ಮೇನ್ ಮಾಸ್ಟರ್ ಮೈಂಡ್ ಇದೆ, ಬಟ್ ಜಾಕೀರ್ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಅವರು ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಕಾಲ್ ಇದು ಮಾತ್ರ ಯೂಸ್ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲಿ ಕೂಡ ನಮಗೆ ಚೆಕ್ ಮಾಡುವಾಗ ನಮಗೆ ಏನೂ ಸಿಗಲಿಲ್ಲ. ಅಲ್ಲಿ ಕೂಡ ಇವನು ರೌಡಿ ಶೀಟರ್ ಇದ್ದಾನೆ. ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಬೇಸಿಸ್ ಮೇಲೆ IPDR ಬೇಸಿಸ್ ಮೇಲೆ ನಾವು ಡಿಟೆಕ್ಟ್ ಮಾಡಿದ್ದೀವಿ. ನಮಗೆ ಮಾಹಿತಿ ಗೊತ್ತಾಯಿತು. ಅವರು ಆಫೆನ್ಸ್ ಆದ ನಂತರ ಒಂದು ಕಡೆ ಹುಬ್ಳಿಯಲ್ಲಿ ಹೋಗಿ ಕಾರ್ ಇಂಟರ್ಚೇಂಜ್ ಮಾಡಿ ಬೇರೆ ಸ್ಟೇಟಲ್ಲಿ ಹೋಗಿದ್ದಾನೆ, ಗೋವಾ ಕಡೆ ಮೂವ್ಮೆಂಟ್ ಆಯಿತು. ಅದನ್ನು ಕೂಡ ನಾವು ಫಾಲೋ ಮಾಡಿ ಹೋಗಿದ್ದೀವಿ. ಮಧ್ಯ ದಾರಿಯಲ್ಲಿ ನಮಗೆ ನಮ್ಮ ಶಿವಾನಂದ್ ಮತ್ತು ಅವ್ರ ಟೀಮ್ ಇವರಿಗೆ ಇಂಟರ್ಸೆಪ್ಟ್ ಮಾಡಿ ಇಷ್ಟು ಜನಕ್ಕೆ ಅರೆಸ್ಟ್ ಮಾಡಿದರು. ಮತ್ತು ಅವರಿಗೆ ಅರೆಸ್ಟ್ ಆದ ನಂತರ ಅವ್ರ ಜೊತೆ ಅಕ್ಯೂಸ್ ಯಾರ್ಯಾರಿದ್ರು ಅವರಿಗೆ ಕೂಡ ನಾವು ಇಮಿಡಿಯೇಟ್ಲಿ ಟ್ರೇಸ್ ಮಾಡಿ ಇದರಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಮೋಸ್ಟ್ಲಿ ಇನ್ಸ್ಟಾ ಅಲ್ಲಿ ಕೂಡ ವಾಯ್ಸ್ ಕಾಲ್ದು ಆಪ್ಷನ್ ಇರುತ್ತೆ, ವಾಟ್ಸಪ್ ಕಾಲ್ ಆ ಥರ ಕಾಲ್ದು ಆಪ್ಷನ್ ಇರುತ್ತೆ, ಆ ಥರ ಕಾಲ್ ಮಾಡ್ತಾಯಿದ್ದ. ಸೊ ನಾವು ಅವ್ರ ಜೊತೆ ಕ್ಲೋಸ್ ಯಾರಿದ್ರು ಅವ್ರ ಮುಖಾಂತರ ಮೆಸೇಜ್ ಹಾಕಿಸಿ
ಅವ್ರದ್ದು ಐಡೆಂಟಿಟಿ ಕಲೆಕ್ಟ್ ಮಾಡಿದ್ದೀವಿ. ಲೊಕೇಶನ್ IPDR ಅಲ್ಲಿ ನಮಗೆ ಅವರು ಎಲ್ಲಿಂದ ಇದು ಇಂಟರ್ನೆಟ್ ಆಪ್ರೇಟ್ ಮಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಯಿತು. ಅದ್ರ ಬೇಸಿಸ್ ಮೇಲೆ ನಾವು ಟ್ರ್ಯಾಕ್ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಆಫೆನ್ಸ್ ಆದ ನಂತರ ವೆಹಿಕಲ್ ಚಾಲಕರು ಒಂದ್ಸರಿ ಬಂದು ಹೋದರು. ಆ ಟೈಮಲ್ಲಿ ಇವರು ಕಂಪ್ಲೇಂಟ್ ಕೊಡಲಿಲ್ಲ, ಮತ್ತು ಸ್ವಲ್ಪ ಡಿಲೇ ಆದ ನಂತರ ಕೊಟ್ಟರು. ಬಟ್ ಆಫೆನ್ಸ್ಗಿಂತ ಮುಂಚೆ ಇದು ಕಾಂಟ್ಯಾಕ್ಟ್ ಇತ್ತು ಅಥವಾ ಇಲ್ಲ ನಾವು ಖಂಡಿತ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ತೀವಿ. ಅದರಲ್ಲಿ ಇವರು ಗಂಗಾವತಿದು ನಮಗೆ ಲೇಬಲ್ ಸಿಕ್ಕಿದೆ, ಬಟ್ ತಾವು ಹೇಳೋ ಪ್ರಕಾರ ಇರಬಹುದು, ಇಲ್ಲಿಗಲ್ ಇರಬಹುದು. ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ. ಅದು 2 ಅಕ್ಕಿ ರಿಲೇಟೆಡ್ 2 ಪ್ರಕರಣ ಇದೆ. ಬಿಜಾಪುರಲ್ಲಿ ಒಂದು ಪ್ರಕರಣ ಇದೆ, ಅದು ಕೂಡ ಮ್ಯಾಚ್ 2-3 ಡೇಸ್ ಗ್ಯಾಪಲ್ಲಿ ಆಗಿದೆ. ನಮ್ಮಲ್ಲಿ 1 ಆಗಿದೆ. ನಾವು ನಮ್ಮ ಸಿಸ್ಟಮಲ್ಲಿ ಚೆಕ್ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ಇವರು ಸಂಜು ವಿಠಲ್ ಕಾಡ್ದೋಲ್, ಇವರು MOB ಇದ್ದಾನೆ, ಬೇರೆ ಬೇರೆ HBT ಆ ಥರ ಆಫೆನ್ಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಜಮಖಂಡಿಯಲ್ಲಿ. ಮತ್ತು ಇವನು ಯಾರಿದ್ದಾರೆ ಜಾಕೀರ್, ಇವರು ಒಂದು ಮರ್ಡರ್ ಕೇಸ್, ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮತ್ತು ರೌಡಿ ಶೀಟರ್ ಇದ್ದಾನೆ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ ಅಂತ ಈ ಥರ ಇದೆ. ಅಕ್ಕಿ ರಿಲೇಟೆಡ್ ಕೇಸ್ ಫಾರ್ ದ ಫಸ್ಟ್ ಟೈಮ್ ಆಯಿತು ಅಂತ. ನೀವು ನಮಗೆ ಇದರಲ್ಲಿ ತಾವು ಹೇಳೋ ಪ್ರಕಾರ ಫಸ್ಟ್ ಆಫೆನ್ಸ್ ವಾಸ್ ಡಕಾಯಿಟಿ ಕೇಸ್, ಅದು ನಾವು ಕ್ರ್ಯಾಕ್ ಮಾಡಿದ್ದೀವಿ. ಅದು ಪ್ರಯಾರಿಟಿ 1 ಇತ್ತು. ಯಾರು ಡಕಾಯಿಟಿ ಮಾಡಿದ್ದಾರೆ ಆ ಡಕಾಯಿಟಿ ಇಸ್ ಸೀರಿಯಸ್ ಕೇಸ್. ಈಗ ಈ ಕೇಸು ಇನ್ವೆಸ್ಟಿಗೇಷನ್ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟ್ ಇಸ್ ಈ ಅಕ್ಕಿ ಎಲ್ಲಿಂದ ಬಂತು, ನಮ್ಮಲ್ಲಿ ಸೋರ್ಸ್ ಆಗಿದೆ, ಬೇರೆ ಡಿಸ್ಟ್ರಿಕ್ಟಲ್ಲಿ ಸೋರ್ಸ್ ಆಗಿದೆ. ಈಗ ಗಾಡಿ ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಇದೆ, ಗಂಗಾವತಿಯಿಂದ ಬರ್ತಾ ಇತ್ತು, ಬಾಗಲಕೋಟೆಯಲ್ಲಿ ನಿಲ್ಲಿಸಿದೆ. ಅದರ ಬಗ್ಗೆ ಕೂಡ ನಾವು 100% ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರಲ್ಲಿ ಕಂಡು ಬಂದರೆ ಇದು ಇಲ್ಲಿಗಲ್ ಅಕ್ಕಿ ಇದೆ, ದೆನ್ ಓನರ್ ಮೇಲೆ ಡ್ರೈವರ್ ಮೇಲೆ ಸೆಪರೇಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.